ಏನೆಲ್ಲ ನಿರೀಕ್ಷೆಗಳಿದೆ ಸರ್? ಏನೆಲ್ಲ ಬರಬೇಕು, ಅವ್ರ ಮೇಲೆ ಏನೆಲ್ಲ ನಿರೀಕ್ಷೆಗಳಿದೆ ಈ ಬಜೆಟ್ ಅಲ್ಲಿ ಸರ್? ಮೈಸೂರಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಇಷ್ಟಪಡುವಂಥ ಬೃಹತ್ ಮೈಸೂರು ನಗರ ಪಾಲಿಕೆಯಾಗಿ ವಿಸ್ತರಣೆ ಮಾಡಬೇಕಾಗಿದೆ. ಆ ಒಂದು ಯೋಜನೆಗಳ ಮುಖಾಂತರ ಮೈಸೂರಿನ ಸುತ್ತಮುತ್ತಲ ರಿಂಗ್ ರೋಡ್ ಸುತ್ತಮುತ್ತಲ ಇರುವಂಥ ಪ್ರದೇಶಗಳನ್ನೆಲ್ಲ, ಗ್ರಾಮೀಣ ಪ್ರದೇಶಗಳನ್ನು ನಗರಕ್ಕೆ ಸೇರಿಸ್ಕೊಂಡು ಅದನ್ನು ಮೂಲಭೂತ ಸೌಲಭ್ಯಗಳನ್ನು ದೊರಕಿಸ್ಕೊಡೋದಕ್ಕೋಸ್ಕರ, ಅದನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಆ ಒಂದು ಯೋಜನೆ ಕೂಡ ಅನುಷ್ಠಾನ ಬರಬೇಕು. ಮತ್ತು ಇನ್ನಿತರ ಭಾಗಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಹಾಸ್ಪಿಟ್ಲುಗಳ ನಿರ್ಮಾಣ ಮಾಡಬೇಕು. ಮತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವಂಥ ಕಾರ್ಯವನ್ನು ಕೈಗೊಳ್ಳಬೇಕು. ಮತ್ತು ಸುಸಜ್ಜಿತವಾದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಆಶ್ರಯ ಮನೆಯೇ ಇಲ್ಲದಂಥ ಜನಗಳಿಗೆ ಮನೆ ಕಟ್ಕೊಡುವಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವರಿಗೆ ವಸತಿ ಸೌಲಭ್ಯಗಳನ್ನ ದೊರಕಿಸಿಕೊಡುವಂಥದ್ದು, ಈ ರೀತಿಯಾದಂಥ ಯೋಜನೆಗಳು, ಜನಪರವಾದಂಥ ಯೋಜನೆಗಳನ್ನು ಈ ಸಾಲಿನಲ್ಲಿ ತರುತ್ತಾರೆ ಅನ್ನೋ ನಂಬಿಕೆ ಇದೆ. ಸಿದ್ದರಾಮಯ್ಯ ಮೇಲೆ ನಿರೀಕ್ಷೆ ಇದೆ? ಖಂಡಿತ. ಮೈಸೂರು ಜಿಲ್ಲೆಗೆ ಏನಾದ್ರು ವಿಶೇಷವಾಗಿ ಮೈಸೂರು ಜಿಲ್ಲೆಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತಂದು ಮೈಸೂರನ್ನ ಒಂದು ಸ್ಮಾರ್ಟ್ ಸಿಟಿಯಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕಾಗಿದೆ. ಅದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೇಶ್ ಮೈಸೂರಿನವರ ಕಾಂಗ್ರೆಸ್ ಹೋಗ್ತಾರೆ. ದಾಖಲೆ ಬಜೆಟ್ ಅಲ್ಲ, ಮೈಸೂರು ಬಾರಿ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆ ಮಾಡ್ತಾರೆ. ಮೈಸೂರಿನವರಾಗಿ ಏನ್ ನಿರೀಕ್ಷೆ ಇದೆ ಸರ್ ಸಿದ್ದರಾಮಯ್ಯ? ಸರ್, ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ನಮ್ಮ ಮೈಸೂರು ಜನತೆಗೆ ಮೇನ್ ಏನಂತ ಅಂದರೆ ಹಾಸ್ಪಿಟಲ್ಸ್ ಆಗಿರ್ಬೋದು, ಸೊ ಮತ್ತು ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಆಗ್ಬೋದು, ಅದೆಲ್ಲ ಇಂಪ್ರೂವ್ಮೆಂಟು ಬೇಕಾಗಿದೆ ಸರ್. ಸೊ ಮತ್ತು ವೈದ್ಯಕೀಯ ಇದರಲ್ಲಿ ಹೋದರೆ ನಮ್ಮ ಮೈಸೂರು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ. ಸೊ ನಮ್ಮ ಹಾಸ್ಪಿಟಲ್ಗೆ ಬರ್ತಾರಲ್ಲ ಸರ್, ನಾನು ಏನಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಸಿಂದ ರೆಫರ್ ಆಗಿರ್ತಾರೆ ಅಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅಷ್ಟು ಫೆಸಿಲಿಟೀಸ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು ಫೇಲ್ಯೂರ್ ಅಂತಲೇ ಕೆಲವು ಜನನು. ಸೊ ಈಗ ಡಿಸ್ಟಿಕ್ ಹಾಸ್ಪಿಟ್ಲು ಮಾಡಿದ್ದಾರೆ. ಸೊ ಡಿಸ್ಟಿಕ್ ಹಾಸ್ಪಿಟ್ಲು ಆಲ್ಮೋಸ್ಟ್ ಎಲ್ಲ ಫೇಲ್ಯೂರ್ ಅಂತಲೇ ಆಗಿದೆ ಸರ್. ಸೊ ಅಲ್ಲಿ ಕರೆಕ್ಟಾಗಿ ಯಾರೂ ರೆಸ್ಪಾನ್ಸ್ ಮಾಡಲ್ಲ, ಟ್ರೀಟ್ಮೆಂಟ್ ಇಲ್ಲ, ಇವತ್ತಿಲ್ಲ ನೆಕ್ಸ್ಟ್ ವೀಕಿಗೆ ಬನ್ನಿ ಅಂತಾರೆ. ಬಟ್ ಅದು ಫಾಲ್ಟ್ ಬಂದು ಎಲ್ಲ ಡಿಪಾರ್ಟ್ಮೆಂಟಿಂದನೇ ಆಗಿರುತ್ತೆ ಸರ್. ಸೊ ಅದನ್ನು ಹೇಳಕ್ಕೆ ಬಯಸ ಇಷ್ಟಪಡ್ತೀನಿ ಸರ್ ಹೇಳೋದಕ್ಕೆ. ಸೊ ಅವಿನಾಶ್ ಅಂತ ಸರ್. ಏನೆಲ್ಲ ಹೋಪ್ಸ್ ಇದೆ ಸರ್? ಏನ್ ಸಿಗ್ಬೋದು ಮೈಸೂರಿಗೆ? ಹೋಪ್ಸ್ ಅಂತ ಏನಿಲ್ಲ, ಇರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ. ಬಿಕಾಸ್ ಏನಕ್ಕೆ ಅಂತಂದರೆ ಫ್ಲೈಓವರ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇದೆಲ್ಲ ಒಂದು ಎಲೆಕ್ಷನಿಗೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರ ಅವ್ರು ಮಾಡ್ತಿದ್ದಾರೆ ಅಂತ ನಮ್ಮದು ಉದ್ದೇಶ. ಏನಕ್ಕೆ ಅಂತಂದರೆ ಈ ಸಿಟಿ ವಾಸ್ ಪ್ಲ್ಯಾನ್ಡ್ ಲಾಂಗ್ ಬಿಫೋರ್. ರಾಜ ಮಹಾರಾಜರೇ ಅದಕ್ಕೆ ಏನೇನು ಬೇಕು ಫೆಸಿಲಿಟೀಸು, ರೋಡ್ಸು ಏನಿದೆ. ಏನಕ್ಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಬೇರೆ ಕಡೆಯಿಂದ ಬರ್ತೀನಿ ಅಂತಂದರೆ ಮೈಸೂರಿಗೆ, ನಾನು ಅಡ್ರೆಸ್ ತಪ್ಪೋದ್ರೆ ಒಂದೇ ಕಾಲಲ್ಲಿ ಒಬ್ಬ ಮೈಸೂರಿಯನ್ ಏನು ಹೇಳ್ಬೋದು ಅಂತಂದರೆ, ರೋಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಬಾ, ನೀನು ಪ್ಯಾಲೇಸ್ ಹತ್ರ ಬತ್ತಿ, ಅಲ್ಲಿಂದ ನಾನು ಪಿಕ್ ಮಾಡ್ಕೊತೀನಿ. ದಟ್ ಈಸ್ ದ ಪ್ಲ್ಯಾನ್ ಸಿಟಿ ಮೈಸೂರು ಇರೋದು. ಸೊ ಅವ್ರು ಏನು ಕೊಡೋದು ಬೇಡ, ಕ್ಲೀನಾಗಿದೆ. ಆ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ಇರೋದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು ಮೈಸೂರಿಗೆ, ಅಷ್ಟಿದ್ರೆ ಸಾಕು. ನನ್ನ ಹೆಸರು ಅನೀಶ್ ಅಂತ, ನಮ್ದು ಊರು ಬಂದು ಮಂಡ್ಯ ಹತ್ರ ಮದ್ದೂರು. ಸರ್, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ, ನಿಮ್ಮ ನಿರೀಕ್ಷೆ ಏನು? ಸರ್, ರಾಜ್ಯಕ್ಕೆ ತುಂಬ ನಿರೀಕ್ಷೆಗಳಿದೆ ಸರ್. ಆಲ್ರೆಡಿ ನಮ್ಮ 5 ಗ್ಯಾರಂಟಿ ಕೊಟ್ಟಿರೋದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಸರ್. ರಾಜ್ಯ ಬಜೆಟ್ ಅಂದರೆ ನೀವು ಹೇಳ್ದಂಗೆ ನಮ್ಮ ಮೈಸೂರಲ್ಲಿ ಸರ್ ನಮ್ಗೆ ಆಲ್ರೆಡಿ ಜಯದೇವ ಹಾಸ್ಪಿಟಲ್ ಇದೆ. ಆಲ್ಮೋಸ್ಟ್ ರಸ್ತೆ ಲಾಸ್ಟ್ ಟೈಮ್ ನಮಗೆ ಒಂದು 100 ಕೋಟಿ ಅನುದಾನ ಕೊಟ್ಟು ನಮಗೆ ಸರ್ಕಾರಿ ಈಗ ಆಲ್ರೆಡಿ ನಮಗೆ ಮಾರಾಣಿಸು ಹಾಸ್ಟೆಲ್ಲು ಆಲ್ರೆಡಿ ನಮಗೆ ಮತ್ತೆ ನಮ್ಮ ಮೈಸೂರು ಜಿಲ್ಲಾ ಹಾಸ್ಪಿಟಲ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಲ್ರೆಡಿ ನಮಗೆ ಲಾಸ್ಟ್ ಇದರಲ್ಲೇ ನಮಗೆ ಒಂದು 1800 ಕೋಟಿ ನಮಗೆ ಅನುದಾನ ಆಲ್ರೆಡಿ ಕೊಟ್ಟಿದ್ದಾರೆ ಸರ್. ನಮ್ಗೆ ಇನ್ನೊಂದು ಹೆಚ್ಚಿನ ನಿರೀಕ್ಷೆ ಅಂತಂದರೆ ನೀವು ಹೇಳ್ದಂಗೆ ನಮಗೆ ಸರ್ ಕಿದ್ವಾಯಿ ಹಾಸ್ಪಿಟಲ್ಗೆ ಏನು ನಮಗಿದೆ ಸರ್, ಅದು ತುಂಬ ಇಂಪಾರ್ಟೆಂಟ್ ಇದೆ ಇವತ್ತು. ಯಾಕಂದರೆ ಕ್ಯಾನ್ಸರ್ ತುಂಬ ನಮ್ಮ ಜನದಲ್ಲಿ ತುಂಬ ಅತಿಯಾಗಿದೆ. ಆ ಹಾಸ್ಪಿಟಲ್ನ ಸರ್ ಇನ್ನೂ ಹೈಟೆಕ್ ಆಗಿ ಸ್ಪಷ್ಟ ಕೊಡಲಿ ಅಂತ ನಾವು ಜನ ನಮ್ಮ ಆಶಾಸ ಇದೆ ಸರ್. ರೋಡು ಹಾಗೆ ನಮ್ಮ ಇವಾಗ ಏನು ಗ್ರೇಟರ್ ಮೈಸೂರು ಆಗ್ತಿದೆ, ನಮ್ಮ ಗ್ರೇಟರ್ ಮೈಸೂರು ಸರ್ ನಮ್ಮ ಬೆಂಗಳೂರು ಥರ ಬೃಹತ್ ಒಂದು ನಗರ ಪಾಲಿಕೆಯಾಗಿ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಿ ನಮ್ಮ ಮೈಸೂರು ಜನತೆಗಳಿಗೆ ಹೆಚ್ಚಿನ ಸೌಲಭ್ಯ ಸಿಗಲಿ ಅಂತ ನಾನು ಇದ್ರ ಮುಂದೆ ನಾನು ಆಶಿಸ್ತೀನಿ ಸರ್. ಸರ್, ನಾಗರಾಜ್, ಸ್ಟೇಟ್ ವೈಸ್ ಪ್ರೆಸಿಡೆಂಟ್, ಕಾಂಗ್ರೆಸ್. ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆ ಮಾಡ್ತಿದ್ದಾರೆ, ಏನೆಲ್ಲ ನಿರೀಕ್ಷೆಗಳಿದೆಯಾ ಮೈಸೂರು ಮೇಲೆ? ಸರ್, ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ಕಂಡಂಥ ದೀರ್ಘಕಾಲಿಕ ಮುಖ್ಯಮಂತ್ರಿಗಳು. ಸಾಕಷ್ಟು ಆಲೋಚನೆಗಳು, ದೂರದೃಷ್ಟಿಗಳು, ತುಂಬ ಆರೋಗ್ಯವಂತವಾಗಿರ್ತಕ್ಕಂಥವ್ರು. ಸಾಕಷ್ಟು ತವರು ಕ್ಷೇತ್ರ ಆಗಿರೋದ್ರಿಂದ ಅವರು ಈಗಾಗಲೇ ಸಾಕಷ್ಟು ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಏನೆಲ್ಲ ಬೇಕೋ ಅದನ್ನು ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಈ ಹಿಂದಿನ ಬಜೆಟಲ್ಲೂ ಕೂಡ ಅವರೇ ಸ್ವಕ್ಷೇತ್ರ ಆಗಿರೋದ್ರಿಂದ ಮೈಸೂರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಕಾಮನಾಗಿದ್ದೇ ಇರುತ್ತೆ ಅಂತಕ್ಕಂಥ ಸ್ವಾಭಾವಿಕವಾಗಿ ನಾವು ಏನು ನಿರೀಕ್ಷೆ ಇಟ್ಕೊಳ್ಳೋ ಅಂಥದ್ದೇ ಏನಿಲ್ಲ. ನಮ್ಮ ನಿರೀಕ್ಷೆಗೆ ಮೀರಿದಂಥ ಒಂದು ಬಜೆಟಲ್ಲಿ ಬರ್ಬೋದು ಅಂತ ನಾವು ನಾಳೆ ವೆಯ್ಟ್ ಮಾಡ್ತಾ ಇದೀವಿ ಸರ್. ಎಕ್ಸ್ಟ್ರಾ ಮಾಡ್ತಾರೆ ಅಂತ ಅನಿಸ್ತಿದೆಯಾ ಸರ್? ಮಾಡ್ತಾರೆ. ಮೈಸೂರು ಅಂತ ಅಂದರೆ ಅವರು ಪ್ರಿಯವಾದಂಥ ಸ್ವಕ್ಷೇತ್ರ ಆಗಿರೋದ್ರಿಂದ ಸಾಮಾನ್ಯವಾಗಿ ಯಾರೇ ಅಧಿಕಾರದಲ್ಲಿರೋವಂಥವ್ರು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ.
ಅವರು ಈಗ ಆಲ್ರೆಡಿ ಸಾಕಷ್ಟು ಕೊಟ್ಟಿರೋದ್ರಿಂದ ಇನ್ನೂ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಪವನ್ ಸಿದ್ದರಾಮ ಅಂತ ಸರ್. ಬಜೆಟ್ ನಿರೀಕ್ಷೆಗಳು ಏನಿಲ್ಲ ಸರ್. ಈಗ ಅವರು ಅವಾಗ್ಲಿಂದ ಮುಖ್ಯಮಂತ್ರಿ ಆಗಿರೋದ್ರಿಂದ ಲಾಸ್ಟ್ ಟೈಮ್ 16ನೇ ಬಜೆಟ್ನ ಮಂಡಿಸಿದ್ರು. ಇದು 17ನೇ ಬಜೆಟ್. ಇದೊಂದು ಮೈಲಿಗಲ್ ಆಗಬೇಕು ಅಂತ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕರ್ನಾಟಕ ಜನತೆ ಪರವಾಗಿ ಅಹಿಂದ ವರ್ಗಗಳ ನಾಯಕರು, ಅಹಿಂದ ವರ್ಗಗಳ ವಜ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಹೇಬರು ಈಗ ಮೈಸೂರಿಗೆ ಹಲವಾರು ಅವರು CM ಆದಾಗಲೆಲ್ಲ ತನ್ನ ತವರು ಜಿಲ್ಲೆಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಮಾಡ್ತಾರೆ, ಇನ್ನೂ ಹೆಚ್ಚಿನ ಅನುದಾನಗಳು ಕೊಡ್ತಾರೆ ಅಂತ ಭರವಸೆ ಏನ್ ನಿರೀಕ್ಷೆ ಇದೆ ಅಂದ್ರೆ ಈ ಸರಿ ಬಜೆಟ್ ಅಲ್ಲಿ? ಹಾಸ್ಪಿಟಲ್ ಅಥವಾ ಕಾಲೇಜ್ ವಾಟೆವರ್ ಸರ್. ಅದೇ ಹಾಸ್ಪಿಟ್ಲು ಈಗ ಜಯದೇವ ಹಾಸ್ಪಿಟ್ಲ್ ಇದೆ, KR ಹಾಸ್ಪಿಟ್ಲ್ ಇದೆ, ಅಲ್ಲಿಗೆಲ್ಲ ಅನುದಾನಗಳನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಹಾಸ್ಪಿಟ್ಲು ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಸರ್. ನನ್ನ ಹೆಸರು ಮದನ್ ಕುಮಾರ್ ಅಂತ, INTUC ಮೈಸೂರು. ಮೈಸೂರಿಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಮೈಸೂರು ನಾಗರಿಕರಾಗಿ? ಅಲ್ಲ ನಾಗರಿಕರಾಗಿ ಕೇಳ್ತಿದ್ದೀರಾ? ಹೌದೌದು. ಫೈನ್. ಅಂದರೆ ಸೋಷಲ್ ಕಾಸಿಗೆ ಏನೇನು ಅಲಾಟ್ಮೆಂಟ್ ಆಗಿದೆ ಬಜೆಟ್, ಮೇಯ್ನ್ಲಿ ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಸೊ ದಟ್ ಅಳವಡಿಸ್ಬೇಕು. ವಾಟ್ ನಮ್ಮ ಅಧಿಕಾರಿಗಳು ಏನು ಬಜೆಟ್ ಅಲೋಕೇಶನ್ ಆಗಿದೆ, ಸೊ ಈಗ ನಾಳೆ ಮಂಡನೆ ಮಾಡ್ತಿದ್ದಾರೆ ಸರ್ ಸಿದ್ದರಾಮಯ್ಯನವರು. ನಿರೀಕ್ಷೆಗಳೇನಿದೆ ಅಂತ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆಗಳು ನಾನು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದೆ. ನಾನು ಕಮಾಂಡೆಂಟ್ ರಘುದಾಸ್ ಅಂತ. ಸೊ ಅಂದರೆ ಟೆಕ್ನಿಕಲ್ ಕಮಿಟೀಸ್ ಎಲ್ಲ ಕೂತಿ ಅನಲೈಸ್ ಮಾಡಿ ಡಾಟಾ ತಗೊಂಡು, ಸೊ ಆ ರೀತಿ ಇರುತ್ತೆ. ಏನು ಆ್ಯಕ್ಚುಲಿ ನೀಡ್ ಏನಿದೆ ಅದ್ರ ಬೇಸ್ ಮೇಲೆ ಮಾಡ್ತಾರೆ. ನಮ್ಮದು ನಿರೀಕ್ಷೆ ಅಂದರೆ ಜನರಿಗೆ ಒಳ್ಳೇದಾಗುತ್ತೆ, ಒಳ್ಳೇದೇ ಮಾಡಬೇಕು ಯಾವುದೇ ಸರ್ಕಾರ ಬಂದ್ರೂ. ನಾನು ಕಮಾಂಡೆಂಟ್ ರಘುದಾಸ್ ಅಂತ. ಮೈಸೂರು ಸಿಟಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಂದ ಹಿಡಿದು ರೋಡಿಂದ ಹಿಡಿದು ಎಲ್ಲ ಮಾಡಿದ್ದಾರೆ. ಇನ್ನು ಮೈಸೂರಿಗೆ ಹತ್ರ ಹೊಂದಿದಂಥ ಶ್ರೀರಾಮ್ಪುರ ಪಟ್ಟಣ ಪಂಚಾಯತಿ, ಕಡ್ಕೋಳ ಪಟ್ಟಣ ಪಂಚಾಯತಿ, ರಮನಹಳ್ಳಿ ಪಟ್ಟಣ ಪಂಚಾಯತಿ, ಇದ್ಯಾವುದಕ್ಕೂ ಮೂಲಭೂತ ಸೌಕರ್ಯಗಳೇ ಇಲ್ಲ. ಎಕ್ಸಾಂಪಲ್ ಈಗ JP ನಗರ ನಿಯರ್ ಬೈ ಶ್ರೀರಾಮ್ಪುರ ಪಟ್ಟಣ ಪಂಚಾಯತಿ ಇರ್ತಾರೆ, ಮಾದೇಪುರ. ಅಲ್ಲಿ ಒಂದ್ಸತಿ ನೀವು ವಿಸಿಟ್ ಮಾಡಿದ್ರೆ ಯಾವುದೇ ರೀತಿ ರೋಡ್ ಇಲ್ಲ, ತಾರು ಇಲ್ಲ, ಕುಡಿಯೋ ನೀರು ಇಲ್ಲ. ಇವತ್ತಿಗೂ 5 ರೂಪಾಯಿ ಕಾಯಿನ ಕೊಟ್ಟು ನೀಡ್ತಾ ಇದ್ದಾರೆ. ಫಸ್ಟು ಬಜೆಟಲ್ಲಿ ನಗರಾಭಿವೃದ್ಧಿ ಅದ್ರ ಬಗ್ಗೆ ಸ್ವಲ್ಪ ಮತ್ತೆ ಎತ್ತಿನ ಒತ್ಕೊಳ್ಳಿ ಅಂತ ಕೇಳ್ಕೊತೀವಿ ಅಷ್ಟೇ. ಪುಟ್ಟರಾಜ್ ಅಂತ.